ಈ ಸಂಕಲ್ಪ ಯಾವುದಕ್ಕಾಗಿ ನಾವು ಈ ಪರಂಪರೆ ಉಳಿಸಿಕೊಟ್ಟಂತಹ ಈ ರಾಜ ಪರಂಪರೆ ಉಳಿಸಿಕೊಟ್ಟಂತಹ ಅಭಿವೃದ್ಧಿಯ ಆಡಳಿತವನ್ನ ಆ ಜವಾಬ್ದಾರಿಯನ್ನು ಇವತ್ತು ಕೊಟ್ಟಿರುವ ಅವಕಾಶಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲು, ಮಹಾರಾಜನನ್ನ ಗೆಲ್ಲಿಸಲು, ಯದುವೀರರನ್ನ ಗೆಲ್ಲಿಸಲು, ಚಾಮುಂಡಿ ಬೆಟ್ಟಕ್ಕೆ ನಡಿಗೆ ವಿಜಯದ ಎಡೆಗೆ ನಡೆಗೆ ಎನ್ನುವ ಒಂದು ವಿಷಯವನ್ನಿಟ್ಟುಕೊಂಡು ನಾವು ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವರವ ಕೊಡೆ ಚಾಮುಂಡಿ, ವರವ ಕೊಡೆ, ನಮ್ಮ ಮಹಾರಾಜನನ್ನು ಗೆಲ್ಲಿಸಿಕೊಡೆ ಅಂತ ಕೇಳ್ಕೊಳ್ತಾ, ಪೋಸ್ಟರ್ ಬಿಡುಗಡೆ ವಿಶೇಷ ಏನಪ್ಪ ಅಂತಂದರೆ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಒಂದು ಅಚ್ಚರಿಯ ರೀತಿಯಲ್ಲಿ ಅಭ್ಯರ್ಥಿ ಆಯ್ಕೆಯಾಗಿ ಬಂದರು ಭಾರತೀಯ ಜನತಾ ಪಾರ್ಟಿಗೆ. ದೇಶದ ಅಭಿವೃದ್ಧಿಗಾಗಿ, ದೇಶದ ರಕ್ಷಣೆಗಾಗಿ ಮೋದಿಯವರು ತೆಗೆದುಕೊಂಡಂತಹ ಕಳೆದ 10 ವರ್ಷಗಳ ಅಭಿವೃದ್ಧಿ ಆಡಳಿತವನ್ನು ನೋಡಿ ರಾಜಮನೆತನದ ಒಂದು ಕುಡಿ ಇವತ್ತು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇದು ಮೈಸೂರು ಮತ್ತು ಕೊಡಗು ಜನರಿಗೆ ಹೆಮ್ಮೆಯ ವಿಷಯ, ಸಂತೋಷದ ವಿಷಯ ಮತ್ತು ಒಂದು ಜವಾಬ್ದಾರಿಯ ವಿಷಯ ಕೂಡ ಆಗಿದೆ. ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಮಹಿಳೆಯರೇ ಮತದಾರರು ಇರುವುದರಿಂದ ಫಲಿತಾಂಶವನ್ನು ನಿರ್ಧರಿಸುವ ಹಕ್ಕು ಇರುವುದು ಮಹಿಳೆಯರಿಗೆ ಮಾತ್ರ. ಈ ಉದ್ದೇಶವನ್ನು ನಾವು ಎಲ್ಲ ಮಹಿಳೆಯರ ಬಾಯಲ್ಲೂ ಕೂಡ ಮನದಲ್ಲೂ ಕೂಡ ನಾವು ತಿಳ್ಕೊಂಡಿದ್ದೀವಿ. ಒಂದು ವಿಶೇಷ ಏನಂದರೆ, ಇದು ಭಾಗ 1 ಆದರೆ ಮಹಿಳೆಯರದು. ಈ ಚಾಮುಂಡಿ ಬೆಟ್ಟ ನಾಡದೇವತೆ ಇಡೀ ರಾಜ್ಯವನ್ನು ಕಾಪಾಡ್ತಾರೆ, ಇಡೀ ದೇಶವನ್ನು ಕಾಪಾಡ್ತಾರೆ ಅನ್ನುವ ನಂಬಿಕೆ ರಾಜ ಮಹಾರಾಜರಿಗಿತ್ತು. ಆ ರಾಜ ಮಹಾರಾಜರು ದೇಶದ ಅಭಿವೃದ್ಧಿಗಾಗಿ ಮಳೆ ಸುರಿಸಲಿ, ಅವರ ರಾಜ್ಯದ ಉಳಿವಿಗಾಗಿ ಮಳೆ ಬೆಳೆ ಕಾಪಾಡಿಕೊಳ್ಳಲು ದೇವಿಯ ಮೊರೆ ಹೋಗುತ್ತಿದ್ದರು. ಇವತ್ತು ಅವರ ವಂಶಸ್ಥರ ಮಗ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವುದು ನಮಗೆಲ್ಲ ಒಂಥರ ಖುಷಿ ತರುವ ವಿಷಯ ಆಗಿದೆ. ಆದ್ದರಿಂದ ಅವರ ಗೆಲುವಿಗಾಗಿ ನಾವೆಲ್ಲರೂ ಓಟ್ ಹಾಕ್ತಾ ಇದ್ದೀವಿ, ಜನ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಇದಕ್ಕೊಂದು ಪಾಸಿಟಿವ್ ವೈಬ್ಸ್ ಬೇಕು. ಅದಕ್ಕೆ ತಾಯಿ ಚಾಮುಂಡೇಶ್ವರಿಯ ಆರಾಧನೆ ನಮಗೆ ಮುಖ್ಯ ಅಂತ ತಿಳಿದು ನಾವು ಸುಮಾರು ಮೈಸೂರು ವಿವಿಧ ಸಂಘ ಸಂಸ್ಥೆಗಳಿಂದ 2,000-3,000 ಜನ ಮಹಿಳೆಯರು ಪಾದದ ಮುಖಾಂತರ, ಮೆಟ್ಟಿಲುಗಳ ಮುಖಾಂತರ ನಡಿಗೆಯನ್ನು ಪ್ರಾರಂಭ ಮಾಡಿ ಬರೋ ಭಾನುವಾರ 21ನೇ ತಾರೀಕು ಬೆಳಗ್ಗೆ 6:30ರಿಂದ 7:30 ತನಕ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ತೊಟ್ಟಿದ್ದೇವೆ. ಈ ಸಂಕಲ್ಪ ಯಾವುದಕ್ಕಾಗಿ ನಾವು ಈ ಪರಂಪರೆ ಉಳಿಸಿಕೊಟ್ಟಂತಹ ಈ ರಾಜ ಪರಂಪರೆ ಉಳಿಸಿಕೊಟ್ಟಂತಹ ಅಭಿವೃದ್ಧಿಯ ಆಡಳಿತವನ್ನು ಆ ಜವಾಬ್ದಾರಿಯನ್ನು ಇವತ್ತು ಕೊಟ್ಟಿರುವ ಅವಕಾಶಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲು, ಮಹಾರಾಜನನ್ನು ಗೆಲ್ಲಿಸಲು, ಯದುವೀರರನ್ನು ಗೆಲ್ಲಿಸಲು, ಚಾಮುಂಡಿ ಬೆಟ್ಟಕ್ಕೆ ನಡಿಗೆ ವಿಜಯದ ಎಡೆಗೆ ನಡೆಗೆ ಎನ್ನುವ ಒಂದು ವಿಷಯವನ್ನಿಟ್ಟುಕೊಂಡು ನಾವು ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವರವ ಕೊಡೆ ಚಾಮುಂಡಿ, ವರವ ಕೊಡೆ, ನಮ್ಮ ಮಹಾರಾಜನನ್ನು ಗೆಲ್ಲಿಸಿಕೊಡೆ ಅಂತ ಕೇಳ್ಕೊಳ್ತಾ ಮೆಟ್ಟಿಲುಗಳ ಮುಖಾಂತರ ಮಹಿಳೆಯರಿಗೆ ಕರೆ ಕೊಟ್ಟಿದ್ದೇವೆ. ಎಲ್ಲ ವಿವಿಧ ಸಂಘ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು, ಯೋಗ ಸಂಸ್ಥೆಗಳು ಮತ್ತು ಕ್ರೀಡಾ ಸಂಸ್ಥೆಗಳಿಂದ ಇದೊಂದು ವಿಶೇಷವಾಗಿ ಮಹಾರಾಜರಿಗೆ ನಾವು ಕೊಡುವ ಇದೊಂದು ನಮ್ಮದು ಜವಾಬ್ದಾರಿಯಾದಂತಹ ಕೆಲಸ ಆಗಿದೆ. ಅವರ ಮತಕ್ಕಾಗಿ ಮಹಿಳೆಯರು ಶ್ರಮಿಸಬೇಕು, ಇವತ್ತಿನಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಈ ಪೂರ್ವಭಾವಿಯಾಗಿ ಈ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದಾರೆ. ಎಲ್ಲರೂ ಅವರು ವಾಲಂಟಿಯರ್ ಆಗಿ ವಿವಿಧ ಅಸೋಸಿಯೇಷನ್ ಕೂಡ ಬಂದಿದ್ದಾರೆ ಇವತ್ತಿನ ಸಭೆಗೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಿಮಗೆ ಗೊತ್ತಿದೆ, ಇವತ್ತೇನು ಆಡಳಿತ ಇದೆ ದೇಶಾದ್ಯಂತ ಅದು ಮಹಾರಾಜರು ಹಾಕಿಕೊಟ್ಟಂತಹ ಬೇಸ್. ಅವರು ಹಾಕಿಕೊಟ್ಟಂತಹ ಬೇಸ್ ಮೇಲೆ ಪ್ರಜಾಪ್ರಭುತ್ವ ನಿಂತಿದೆ ಅಂದರೆ ತಪ್ಪಾಗಲಾರದು. ಕರ್ನಾಟಕ ಇಡೀ ದೇಶದ ಭೂಪಟದಲ್ಲಿ ಕರ್ನಾಟಕ ಇರುವ ತನಕ ರಾಜಮನೆತನವನ್ನು ನಾವು ನೆನೆಸ್ಕೊಳ್ಬೇಕಾಗಿರುವಂತಹ ಚಿರಸ್ಥಾಯಿಯಾಗಿ ಉಳಿದಿದೆ ಹೆಸರು. ಮೈಸೂರು ಅರಸರು ಕೊಟ್ಟಿರುವಂಥದ್ದು 1-2 ಸಾವಿರಾರು ಅಭಿವೃದ್ಧಿಯ ಹರಿಕಾರವನ್ನು ಹರಿಸಿದ್ದಾರೆ. ಅದರ ಆಧಾರದ ಮೇಲೆ ಆಡಳಿತ ನಡೀತಾ ಇದೆ. ಇವತ್ತು ಮೊನ್ನೆ ದೇವೇಗೌಡರು ಕೂಡ ಮಾತಾಡಿದ್ದಾರೆ, ಮೋದಿಜಿಯವರು ಕೂಡ ಮಾಡಿದ್ದಾರೆ. ಅವರು ಕೊಟ್ಟಂತಹ ಕಾರ್ಖಾನೆಗಳಿರ್ಬೋದು, ದೇಶಕ್ಕೆ ತಂದಂತಹ ವಿದ್ಯುತ್ ಶಕ್ತಿ ಇರ್ಬೋದು, ಭದ್ರಾವತಿ ಕಾರ್ಖಾನೆ, ಮೈಸೂರು ರೇಷ್ಮೆ. ಇವತ್ತು ಮಹಿಳೆಯರು ಮೈಸೂರು ರೇಷ್ಮೆ ಅಂದ ತಕ್ಷಣ ಅವರಿಗೆ ಆಗೋಷ್ಟು ಸಂತೋಷ ಬೇರೆ ಇಲ್ಲ. ಇವತ್ತು ಮೈಸೂರು ಸಿಲ್ಕ್ ಸ್ಯಾರಿ ಮೈಸೂರಿನ ವಿಶೇಷತೆಗಳಲ್ಲಿ ಮೊದಲಿಗಿದೆ. ದೇಶದ ಅಥವಾ ಪ್ರಪಂಚದ ಯಾವುದೇ ಮೂಲೆಯಿಂದ ಬಂದ್ರೂ ಒಂದು ಮೈಸೂರು ಸಿಲ್ಕ್ ತೊಗೊಂಡೋಗ್ಬೇಕು. ಇದಕ್ಕೆ ರಾಜರ ಒಂದು ಅಡಿಪಾಯ ಇದೆ ಅಂತ ಹೇಳ್ಬೋದು.